ಧೈರ್ಯ ಇರಬೇಕು, ಆದರೆ ಇಷ್ಟೊಂದು ಬಂಡ್ ಧೈರ್ಯ ಅಲ್ಲ. ಅಲ್ಲ, ನಮ್ಮನೆಗೆ ಬಂದು ನನ್ನ ರೂಮಲ್ಲೇ ಕೂತ್ಕೊಂಡು ಅವ್ನು ಯಾವನ್ಗೋ ಫೋನ್ ಮಾಡಿಬಿಟ್ಟು ನಾನು ಹುಡುಗಿ ರೂಮಲ್ಲಿ ಕೂತಿದ್ದೀನಿ ಅಂತ ಮಾತಾಡ್ತೀಯಲ್ಲ, ಅದು ನಮ್ಮ ಅಪ್ಪನ ಹತ್ರನೇ ಟೀ ಮಾಡಿಸ್ಕೊಂಡು. ಬರೀ ಟೀ ಅಲ್ಲ, ಮಸಾಲಾ ಟೀ. ಹಾಂ, ಮಸಾಲಾ ಟೀನು ಮಾಡಿಸ್ಕೊಂಡು ಕುಡಿತೀಯ, ನಮ್ಮಪ್ಪನ ಯಾಮರ್ಸೋಕ್ಕೂ ನೋಡ್ತೀಯ. ಇದೆಲ್ಲ ತುಂಬ ದಿನ ವರ್ಕೌಟ್ ಆಗಲ್ಲ. ನಿನ್ನ ಉದ್ದೇಶ ಏನು ಅನ್ನೋದು ನಮ್ಮ ಅಕ್ಕನೂ ಗೊತ್ತಾಯ್ತು ಅಂತ ಅನ್ಕೋ. ಏನು ಮಾಡ್ತಾರೆ? ನಮ್ಮ ಅಕ್ಕ ಏನು ಮಾಡಲ್ಲ, ನಮ್ಮ ಭಾವಂಗೆ ಹೇಳ್ತಾಳೆ. ನಮ್ಮ ಭಾವನ ಬಗ್ಗೆ ನಿಂಗೆ ಚೆನ್ನಾಗಿ ಗೊತ್ತಿರಬೇಕು ಅಲ್ವಾ? ಅವರು ಮಾತು ಕಡಿಮೆ, ದಂಡಂ ದಶಗುಣಂ, ಚೆನ್ನಾಗಿ ಬಾರಿಸ್ತಾರೆ. ನಿಜಲ್, ನಿನ್ನನ್ನು ಇಷ್ಟೊಂದು ಪ್ರೀತಿಸೋ ಹುಡುಗಂಗೆ ಹೊಡಿಸ್ತೀಯಾ? ಒಳ್ಳೆ ಮಾತಲ್ಲಿ ಅರ್ಥ ಆಗಿಲ್ಲ ಅಂದರೆ ಅದೇ ತಾನೇ ಲಾಸ್ಟ್ ಆಪ್ಷನ್ನು. ಚಿನ್ನ ಚಿನ್ನ ಅಂತೆ ಚಿನ್ನ. ಹೇಳು ಗುರುವೆ. ಮೊನ್ನೆ ಒಂದು ಸಿನಿಮಾಗೆ ಹೋಗಿದ್ದೆ ಕಣ್ರೋ. ಸಿನಿಮಾ ಹೇಗಿತ್ತು? ಸಿನಿಮಾ ವಿಷಯ ಬಿಡ್ರೋ, ಅಲ್ಲೊಬ್ಳು ಕತ್ತಿ ಥರ ಇರೋ ಹುಡುಗಿನ ನೋಡಿದೆ. ಆಮೇಲೆ ಅವಳು ನನ್ನ ನೋಡಿದ್ಲು, ನಾನು ಅವಳನ್ನ ನೋಡ್ತಾ ಹೋದೆ. ಆಮೇಲೆ ಒಂದು ಹಾಡು ಹುಡ್ತು. ಯಾವ ಹಾಡು ಅಂತ ಕೇಳ್ರೋ? ಯಾವ ಹಾಡು ಗುರುವೆ? ಕೊಟ್ಟಳು ಕೊಟ್ಟಳಮ್ಮ ಮುದ್ದು ಮನಸ್ಸು ಕೊಟ್ಟಳಮ್ಮ, ಹೆಸರು ಹೇಳದೆ ನನ್ನ ಹೆಸರು ಕೇಳದೆ. ಗುರುವೆ, ಹಾಡಾಮೇಲೆ ಆಡಿವಂತೆ, ಅಲ್ಲಿ ನಿನ್ನ ಸಕ್ಕರೆ ಗೊಂಬೆ ಬತ್ತವಳು ನೋಡು. ದೇವ್ರೆ, ಮೈಕೈ ಎಲ್ಲ ಮಣ್ಣಾಗೈತಲ್ಲ ಸಕ್ಕರೆ ಗೊಂಬೆ. ಬೈಬೇಡ ನೀನು, ಬೈಬೇಡ ನೀನನ್ನ. ನಾನು ನಿನಗೆ ಎಷ್ಟು ಪ್ರೀತಿಸ್ತೀನಿ, ಆದ್ರೂ ನೀನನ್ನ ಬೈತೀಯಲ್ಲ. ಬಾ ಪಾರ್ಕಿಗೆ ಹೋಗಿ ಕುತ್ಕೊಂಡು ಕಷ್ಟ ಸುಖ ಮಾತಾಡೋಣ ಬಾ. ಓಡ್ತೀಯಾ? ಓಡು ಓಡು ಸಕ್ಕರೆ ಗೊಂಬೆ. ಸಂಜೆ ಇಲ್ಲಿಗೆ ಬರ್ಬೇಕು ತಾನೆ, ಅವಾಗ ಎತ್ತಾಕೊಂಡು ಹೋಗ್ತೀನಿ. ಬೂಮ್. ರೀ, ನೋಡ್ಕೊಂಡು ಬರೋದಲ್ವಾ? ಬಿತ್ಕಿದ್ ಹೋಗಿದ್ರೆ ಏನ್ ಗತಿ? ನಾನು ಇದಕ್ಕೆ ನಿಮ್ಮನ್ನ ಕಾಪಾಡ್ಕೊಂಡಪ್ಪ. ಸ್ಕೂಲಲ್ಲೇ ಯಜಮಾನ್ರಾಗ ಶುರು ಮಾಡಿದ್ಯಾ? ಅಲ್ಲ ರೌಡಿ ಯಜಮಾನ್ರೆ, ಅದು ಕಣ್ಕಾಡಲ್ವೇನ್ರಿ ನಿಮ್ಗೆ? ಬೇಕು ಅಂತ ಗೂಳಿ ತರ ನುಕ್ಕೊಂಡ್ಬಂದು ನನ್ ಗುದುತ್ತೀರಲ್ಲ, ಏನ್ ಬೇಕು ಅಂತಾನೆ ಮಾಡ್ತಿರವಲ್ಲ? ರೀ ಚೇರ್ಮನ್ರೆ, ಬೇಕು ಬೇಕು ಅಂತ ನಾನು ನಿಮಗೆ ಗುದ್ದಕ್ಕೆ ನಿಮ್ಮನ್ನ ನೀವು ಸೂಪರ್ ಸ್ಟಾರ್ ಅಂತ ಅನ್ಕೊಂಡಿದ್ದೀರಾ ಅಥವಾ ಮಿಸ್ಟರ್ ಇಂಡಿಯಾ ಅಂತ ಅನ್ಕೊಂಡಿದ್ದೀರಾ? ಅವ್ರು ಯಾರಾದ್ರೂ ಆಗಿದ್ರೆ ಬೇಕು ಅಂತ ಗುದ್ಬಿಡ್ತಿದ್ದ? ಸ್ವಲ್ಪ ಮಾತು ಸರಿಯಾಗಿ ಆಡಿ, ನನ್ನನ್ನ ಬರ್ಗೆಟ್ಟೋಳು ಅಂತ ಅನ್ಕೋಬೇಡಿ. ಒಳ್ಳೆ ಕಲ್ಚರ್ ಇರೋ ಮನೆತನದಿಂದ ಬಂದಿರೋ ಮಗಳು ನಾನು. ನಿನ್ನ ನೋಡ್ತಾ ಇದ್ರೆ ನಿನ್ ಕಲ್ಚರ್ ಗೊತ್ತಾಗುತ್ತೆ ಬಿಡು. ಶುರು ಮಾಡ್ದ ಈ ಮನುಷ್ಯ ರಾಮಾಯಣನ. ಬನ್ನಿ ಮೇಡಮ್, ಮೊದಲು ಜಗಳ ಬಿಡ್ಸೋಣ. ಊರ್ಮಿಳಾ, ನಿನ್ನ ತಮ್ಮಯ್ಯ ಅಂತೀನಿ, ಪ್ಲೀಸ್ ಕ್ಲಾಸ್ಗೆ ಹೋಗು. ಮಕ್ಕಳೆಲ್ಲ ನೋಡ್ತಿದ್ದಾರೆ, ಸ್ಕೂಲ್ ಹೆಸರು ಹಾಳಾಗುತ್ತಮ್ಮ. ಎಂಥವ್ರಿದ್ರೆ ಹಾಳಾಗದೆ ಉದ್ಧಾರ ಆಗತ್ತಾ? ಸರ್ ಸ್ವಲ್ಪ ಸುಮ್ಮನೆ ಇರಿ ಸರ್. ನಾನೇನ್ರಿ ಸುಮ್ಮನೆ ಇರೋದು? ಹಾ, ಬೇಕು ಅಂತ ನಾನು ಗುದ್ದುಬಿಟ್ಟು ಜಗಳ ಆಡ್ತಾಳಲ್ಲ, ಈ ಜಗಳ ಗಂಟೆ ಇವಳಿಗೆ ಹೇಳಿ ಸುಮ್ಮನೆ ಇರಕ್ಕೆ. ರೀ ಚೇರ್ಮನ್ ಸರ್, ಸುಮ್ಮನೆ ಕಿತಾಪತಿ ಮಾಡ್ತಿರೋದು ನೀವು. ಹುಡುಗಿ ನೋಡೋದಕ್ಕೆ ಸ್ವಲ್ಪ ಬೆಳ್ಳಿಗೆ ತೆಳ್ಳಗಿದ್ದಾಳೆ ಅಂತ ನೀವು ಬಂದಾಗಿಂದ ನನ್ನನ್ನು ಗುರಾಯಿಸೋದು, ಇಲ್ದಿರೋ ನೆಪ ಇಟ್ಕೊಂಡು ನನ್ನನ್ನು ಮಾತಾಡ್ಸೋದಕ್ಕೆ ಬರೋದು, ಕ್ಲಾಸ್ ರೂಮಲ್ಲೆಲ್ಲ ಬಂದು ಕೂರೋದು ಮಾಡ್ತಾ ಇದ್ದೀರಾ?
ಅದೂ ಸಾಕಾಗಲ್ಲ ಅಂತ ಈಗ ನೀವೇ ಬಂದು ನನಗೆ ಡ್ಯಾಶ್ ಹೊಡೆದು ಯಾರಾದರೂ ನೋಡಿದ್ರೆ ಮರ್ಯಾದೆ ಹೋಗುತ್ತೆ ಅಂತ ನೀವೇ ನನ್ನ ಹತ್ರ ಜಗಳ ಕಾಯ್ತಾ ಇದ್ದೀರಾ? ರೀ ಚೇರ್ಮನ್ರೆ, ಎಂತ ನ್ಯಾಯ ರೀ ನಿಮ್ದು? ನೋಡಿ, ಆಗಿದ್ದಾಯ್ತು. ದೊಡ್ಡ ಮನ್ಸು ಮಾಡಿ ನಿಮ್ಮನ್ನು ನೀವು ಮಾಡಿರೋ ತಪ್ಪನ್ನ ಕ್ಷಮಿಸ್ತೀನಿ. ಇಲ್ಲಿಂದ ಹೋಗಿ. ನನ್ನ ಸ್ಕೂಲಲ್ಲೇ ನಿಂತು ನನ್ನೇ ಹೋಗುವಷ್ಟು ಕೋಪ ನಿನಗೆ? ಸರ್ ಪ್ಲೀಸ್ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಕೂಗಾಡಬೇಡಿ. ಊರ್ಮಿಳಾ, ನಿನ್ನ ಕ್ಲಾಸ್ಗೆ ಹೋಗಮ್ಮ. ಮೇಡಮ್ ನಡಿ ಅಂದ ತಾನೆ. ಅಯ್ಯೋ ಬನ್ನಿ ಸರ್, ಬಿಡಿ, ಇದೇ ಇವತ್ತು ಇವಳಿಗೆ ಹಬ್ಬ. ಅಯ್ಯೋ ಇಬ್ರಿಗೂ ಹಬ್ಬ ಇರುತ್ತೆ, ಬನ್ನಿ ಸರ್. ನಡಿ ಸರ್, ನಡಿ ಸರ್ ಪ್ಲೀಸ್. ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ, ನೋಡ್ತಾ ಇರು. ಸುಮ್ಮನೆ ನನ್ನ ಕೈ ಬಿಡಿ. ಹೋಗೋರು ಬರೋರೆಲ್ಲ ನಮ್ಮನ್ನೇ ನೋಡ್ತಿದ್ದಾರೆ. ನೋಡ್ಲಿ ಬಿಡಿ. ಕೈ ಬಿಡ್ರಿ. ಹಿಡಿದಿರೋ ಕೈನ ಬಿಡೋನಲ್ರಿ ಪ್ರೇಮ. ನೀವಾಗ ಬಿಡಿಸ್ಕೊಂಡು ಹೋಗಿ ನೋಡ್ಬಿಡಿ. ಯಾವಾಗಲೂ ನಿಮ್ಮ ಜೊತೆ ಇದ್ದು ಜೀವಿಸ್ಬೇಕು ಅಂತ ಇರೋ ಜೀವ ಇದು. ಈ ಜೀವಕ್ಕೆ ನೋವು ಮಾಡಬೇಡ್ರಿ. ನೀವು ಬದಲಾಗಲ್ಲ. ಬದಲಾಗಕ್ಕೆ ನಾನು ನಿಮ್ಮನ್ನ ಟೈಮ್ ಪಾಸಿಗೆ ಲವ್ ಮಾಡ್ತಾ ಇಲ್ಲ ರೀ. ಜೀವನ ಪೂರ್ತಿ ನಿಮ್ಮ ಜೊತೆನೆ ಬದುಕಬೇಕು ಅಂತ ಡಿಸೈಡ್ ಮಾಡ್ಕೊಂಡೆ ಪ್ರೀತಿ ಮಾಡ್ತಿದ್ದೀನಿ ರೀ. ಸುಮ್ಮನೆ ಕನ್ಸು ಕಾಣಬೇಡಿ. ನನ್ನ ಪ್ರೀತಿ ನಿಮಗೆ ಸಿಗಲ್ಲ. ನಂಬಿಕೆ ಕಳ್ಕೊಳ್ಳೋನಲ್ಲ ನಾನು. ಇದೇ ವಾರ ನಿಮ್ಮ ಬರ್ಡೇ ಇದೆ ಅಂತಲೂ ನನಗೆ ಗೊತ್ತು. ಈ ವರ್ಷ ನಿಮ್ಮ ಬರ್ಡೇನ ನಾನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀನಿ. ಅವತ್ತು ನಿಮಗೆ ನನ್ನ ಮೇಲೆ ಪ್ರೀತಿ ಇದ್ದರೆ ನಾನು ಹೇಳೋ ಜಾಗಕ್ಕೆ ಬನ್ನಿ, ನನ್ನ ಪ್ರೀತಿನ ಒಪ್ಕೊಳ್ಳಿ. ನಾನೆಲ್ಲೂ ಬರಲ್ಲ. ನಿನ್ನ ಪ್ರೀತಿನ ಒಪ್ಕೊಳ್ಳೋದು ಇಲ್ಲ. ನೋಡೋಣ, ಇನ್ನೂ ಒಂದು ವಾರ ಟೈಮ್ ಇದೆಯಲ್ಲ. ನೋಡಿ, ನನಗಂತೂ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ನಾನೊಬ್ಬ ಅನಾಥ. ನನಗೆ ನೀವು ನಿಮ್ಮ ಪ್ರೀತಿ ಸಿಕ್ಕರೆ ನನ್ನ ಬಾಳಲ್ಲಿ ಬೆಳಕು ಬರುತ್ತೆ. ಜೊತೆಗೆ ನಿಮ್ಮ ಇಡೀ ಮನೆಯವ್ರ ಸಂಬಂಧಗಳೆಲ್ಲ ಈ ಅನಾಥಂಗೆ ಸಿಗುತ್ತೆ. ಯೋಚನೆ ಮಾಡಿ ನಿರ್ಧಾರ ಮಾಡಿ. ನಾನಿನ್ನು ನಿಮಗೆ ಬಲವಂತ ಮಾಡಲ್ಲ. ಸರ್, ನೀವು ನನ್ನ ಹತ್ರ ಊರ್ಮಿಳಾ ಮ್ಯಾಮ್ ಕಂಡ್ರೆ ಸ್ವಲ್ಪ ಉರಿ ಲವ್ ಅಂತೆಲ್ಲ ಸುಳ್ಳು ಹೇಳಿದ್ರಿ. ನಿಮಗೆ ಊರ್ಮಿಳಾ ಮ್ಯಾಮ್ ಕಂಡ್ರೆ ಸ್ವಲ್ಪನೂ ಇಷ್ಟ ಇಲ್ಲ ಅಲ್ವಾ ಸರ್? ಏನು ತಲೆ ಕೆಟ್ಟಿದ್ದೇನ್ರಿ ನಿಮಗೆ? ನಾನು ಯಾಕೆ ಆ ಟೀಚರ್ನ ಲವ್ ಮಾಡಲಿ? ನೋ ಒಬ್ಬೇ ಚಾನ್ಸ ಇಲ್ಲ. ಹಂಗಾದ್ರೆ ಅವರು ಅಂದರೆ ನಿಮಗೆ ಇಷ್ಟ ಇಲ್ಲ. ಓಕೆ ಓಕೆ ಓಕೆ, ಒಂದೊಂದು ದಿವಸ ಆದರೂ ನಿಮಗೆ ಅವ್ರು ಇಷ್ಟ ಆಗಲ್ಲ ಅಲ್ವಾ ಸರ್? ಸತ್ರು ಆಗಲ್ಲ ಸರ್. ನಾನು ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮಗೂ ಊರ್ಮಿಳಾ ಮ್ಯಾಮ್ ಕಂಡ್ರೆ ಎಣ್ಣೆ ಮತ್ತು ಸೀಗೆಕಾಯಿ, ನಿಮಗೆ ಅವ್ರು ನೆರಳು ಕಂಡ್ರೇ ಆಗಲ್ಲ ಸರ್. ನನಗೊಂದು ಸಹಾಯ ಮಾಡ್ಬೋದಾ ಸರ್? ಏನು? ನಾನು ಊರ್ಮಿಳಾ ಬೇಬಿನ ಬೆಳೆಸ್ಕೊಳ್ಳೋಕೆ ನೀವು ನನಗೆ ಲವ್ ಗುರು ಆಗ್ತೀರಾ? ಏನ್ರಿ ಹೇಳ್ತಾ ಇದ್ದೀರಾ ಸರ್? ನೀವು ಲವ್ ಮಾಡದೇ ಇರ್ಬೋದು, ಆದರೆ ನಾನು ನಿಮ್ಮನ್ನು ಗಮನಿಸಿರೋ ಹಾಗೆ ಒಬ್ಬರು ಪ್ರೀತಿನ ಗೆಲ್ಸಕ್ಕೆ ತಾಕತ್ತಿದೆ ಸರ್ ನಿಮಗೆ. ಒಬ್ಬ ಪ್ರೇಮಿಗೆ ಗುರಿ ತೋರಿಸೋ ಗುರು ಆಗ್ಬೋದು ಸರ್ ನೀವು. ನಿಂತಲೇ ಆಗ್ಬೋದು. ತಗೋದಕ್ಕೆ ಬಿಟ್ಟ ಅಂದ್ರೆ ಮಾಮ ಕೆಲಸ ಮಾಡು ಅಂತ ಡೈರೆಕ್ಟ್ ಆಗಿ ಹೇಳಕ್ಕಾಗದೆ ಈಗ ಗುರು ಆಗು ಅಂತ ಡೂ ಮಾಡ್ತಾ ಇದೀಯಾ? ಅಯ್ಯೋ, ನೀವು ನನ್ನ ಖಂಡಿತ ಮಿಸ್ಟೇಕ್ ಮಾಡ್ಕೋತಾ ಇದ್ದೀರಾ ಸರ್. ನಾನು ನಿಮ್ಮನ್ನ ಬೇರೆ ದೃಷ್ಟಿಲಿ ನೋಡಲೇ ಇಲ್ಲ. ನಿಮ್ಮನ್ನ ಡೈರೆಕ್ಟ್ ಆಗಿ ಗಾಡ್ ಅಂತಲೇ ನೋಡ್ತಾ ಇದ್ದೀನಿ. ಸ್ವಲ್ಪ ಹೆಲ್ಪ್ ಮಾಡಿ ಸಾರು. ಸುಮ್ಮನೆ ಸೈಡಿಗೆ ಹೋಗ್ಬಿಡು. ಮೊದಲೇ ನನಗೆ BP ರೈಸ್ ಆಗಿದೆ. ಗ್ರಾಚಾರ ಕೆಟ್ಟರೆ ಅಷ್ಟೇ ನಿನ್ನ ಕತೆ. ಸಾರ್, ಹಂಗೇಳಿ ನಂಗೆ ಸಹಾಯ ಮಾಡೋ ಚಾನ್ಸ್ ನಾನು ಮಿಸ್ ಮಾಡ್ಕೊಬಿಡಿ ಸಾರ್. ರಂಗೀಲಾ ಟೈಮಲ್ಲಿ ಆ ಪಿಕ್ಚರ್ ನೋಡಿ ಆ ಹೀರೋಯಿನ್ ಊರ್ಮಿಳಾ ಮಾತಾಡ್ಕರ್ನ ಲವ್ ಮಾಡ್ತಿದ್ದೆ. ಆಗ ನಾನಿನ್ನು ಬಾಲಕರ್ಮಿಕ. ಈಗ ನಾನು ದೊಡ್ಡವನಾಗಿದ್ದೀನಿ, ಮೆಚುರಿಟಿ ಕೂಡ ಇದೆ. ಆಗ ಆ ಊರ್ಮಿಳಾ ಮಿಸ್ ಆದ್ರೇನಂತೆ, ಈಗ ಈ ಊರ್ಮಿಳನ ಪ್ರಾಣಕ್ಕಿಂತ ಹೆಚ್ಚಾಗಿ ಹಚ್ಕೊಂಡ್ಬಿಟ್ಟಿದ್ದೀನಿ ಸರ್. ನೀವು ಸ್ವಲ್ಪ ಮನ್ಸು ಮಾಡಿ ಊರ್ಮಿಳಾ ಹೇಳಿದ್ರೆ ಆ ಅಮ್ಮಾಯಿ ನನಗೆ ಪಕ್ಕ ಸಿಕ್ಕೇ ಸಿಗ್ತಾಳೆ ಸರ್. ಹತ್ರ ಬೈಲಿ. ಯಾಕೆ ಸರ್? ಹೇಳ್ತೀನಿ ಬಾ ರಾಜ. ಹೇಳಿ ಸರ್.
ಸರ್ ಹಿಂಗ್ ಮಾಡ್ತಿದ್ರಾ? ಸಹಾಯ ಮಾಡಿ ಅಂತ ಕೇಳ್ಬೇಕಪ್ಪ. ನೀನ್ ಕೇಳಿದ ತಪ್ಪಲ್ಲ, ಕೇಳಿದ ಪರ್ಸನ್ ತಪ್ಪು. ನನ್ನನ್ನ ಅವಳ ವಿಷಯ ಕೇಳಿಬೇಡ, ನಿನಗೆ ಕ್ಷೇಮ. ನೀನು ಆದಷ್ಟು ಅವಳಿಂದ ದೂರ ಇರು. ಆ ಕ್ರ್ಯಾಕು ಸರಿ ಇಲ್ಲ. ಅಂಜಲಿ, 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 ಹುಷಾರಿಲ್ವಾ ನಿಂಗೆ? ಹುಷಾರಾಗಿದ್ದೀನಿ ಮಿಸ್. ಮತ್ತ್ಯಾಕೆ ಪಾಠ ಕೇಳ್ದೆ ಡಲ್ಲ ಕೂತ್ಕೊಂಡಿದ್ಯಾ? ಮಿಸ್ ಅದು ಸ್ವಲ್ಪ ಹೆಡ್ಡೇಕ್ ಇತ್ತು. ಹೆಡ್ಡೇಕ್ ಅಂತ ಮೊದಲೇ ಹೇಳೋದಲ್ವಮ್ಮ? ಮನೆ ಕಳಿಸ್ಕೊಡ್ಲಾ? ಬೇಡ ಮಿಸ್, ನಾನು ಕ್ಲಾಸ್ ಕೇಳ್ತೀನಿ. ಸರಿ, ಹಾಗಾದ್ರೆ ಪಾಠ ಕೇಳು. ಹಾಂ ಮಿಸ್. ಮಗಳೇ, ಏನಮ್ಮ ಕಾಲೇಜಿಂದ ಬೇಗ ಬಂದ್ಬಿಟ್ಟಿದ್ಯಾ? ಅಪ್ಪ, ಯಾಕೋ ತುಂಬ ತಲೆನೋವ್ತಿತ್ತು. ಕ್ಲಾಸಲ್ಲಿ ಕುತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ. ರೆಸ್ಟ್ ಮಾಡೋಣ ಅಂತ ಬಂದ್ಬಿಟ್ಟೆ. ಕಾಫಿ ಮಾಡ್ಕೊಳ್ಳ ಸ್ಟ್ರಾಂಗ್ ಆಗಿ? ಅಪ್ಪ, ನಂಗೇನು ಬೇಡ. ಒಂದು 2 ಅವರ್ ನಂಗೇನು ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್. ಈ ವರ್ಷ ನಿಮ್ಮ ಬರ್ಡೇನ ನಾನು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀನಿ. ನನಗಂತೂ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ನಾನೊಬ್ಬ ಅನಾಥ. ನಿಮ್ಮ ಇಡೀ ಮನೆಯವ್ರ ಸಂಬಂಧಗಳೆಲ್ಲ ಈ ಅನಾಥನ ಸಿಗುತ್ತೆ. ಯೋಚನೆ ಮಾಡಿ ನಿರ್ಧಾರ ಮಾಡಿ. ನಾನು ಇನ್ನು ನನಗೆ ಬಲವಂತ ಮಾಡಲ್ಲ. ಈ ಪ್ರೇಮ್ ಯಾರು? ನನ್ನ ಬಗ್ಗೆ ಇವನ್ಗೆ ಯಾಕೆ ಇಷ್ಟೊಂದು ಪ್ರೀತಿ? ಹೇಗೆ ನನ್ನ ಬಗ್ಗೆ ಇಷ್ಟೆಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾನೆ ಅವನು? ಅಷ್ಟಕ್ಕೂ ಇವನ್ ಪ್ರೀತಿನ ನಾನು ಯಾಕೆ ಒಪ್ಪಬೇಕು? ನನಗಂತೂ ಇವನ್ ಬಗ್ಗೆ ಯಾವ ಡಿಸಿಷನ್ ತಗೋಬೇಕಂತಲೇ ತೋಚದೇ ಇರೋಷ್ಟು ಕನ್ಫ್ಯೂಷನ್ ಆಗೋಗಿದೆ. ಏನು ಮಾಡಲಿ? ಏನ್ರ ಲಂಚ್ ಅವರಲ್ಲಿ ಲಂಚ್ ಮಾಡೋದ್ ಬಿಟ್ಟು ಇಲ್ಲೇನೋ ಮಾಡ್ತಿದ್ದೀರಾ? ಕೂತ್ಕೋ ಬಾ, ಕೂತ್ಕೋ. ಅಂಜು, ನೀನು ನನ್ನ ಹತ್ರ ಸುಳ್ಳು ಹೇಳಲ್ಲ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಈ ಊರ್ಮಿಳ ಮಿಸ್ ಅಂದ್ರೆ ನಿನಗೆ ಎಷ್ಟು ಇಷ್ಟ ಅಂತಲೂ ನನಗೆ ಗೊತ್ತು. ನಿಜ ಹೇಳು, ಯಾಕೆ ಹೀಗಿದ್ಯಾ ನೀನು? ಏನಾಗಿದೆ ನಿನಗೆ? ಕ್ಲಾಸಲ್ಲಿ ಹೇಳಿದ್ನಲ್ವ ಮಿಸ್, ಸ್ವಲ್ಪ ತಲೆನೋಯ್ತಿದೆ ಅಷ್ಟೇ. ಅಂಜು, ನನ್ನ ಸ್ಟೂಡೆಂಟ್ಸಿಗೆ ನಾನು ಯಾವತ್ತೂ ಸುಳ್ಳು ಹೇಳೋದನ್ನ ಹೇಳ್ಕೊಟ್ಟಿಲ್ಲ. ಅದರಲ್ಲೂ ನೀ ನನ್ನ ಫೇವ್ರೆಟ್ ಸ್ಟೂಡೆಂಟ್. ನೀನೇ ನನ್ನ ಹತ್ರ ಸುಳ್ಳು ಹೇಳ್ತಿದ್ಯಾ ಅಂದರೆ ನನಗೆ ನಂಬಿಕೆ ಮೇಲೇ ವಿಶ್ವಾಸ ಹೋಗ್ಬಿಡುತ್ತೆ. ನೋಡು, ನನ್ನ ಮನಸ್ಸು ಹೇಳ್ತಾ ಇದೆ ನೀನು ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದೆಯಾ ಅಂತ. ಯಾಕಂದರೆ ನೀನು ಯಾವತ್ತೂ ಹೀಗಿರಲಿಲ್ಲ. ಅಂಜು, ನೀನು ನನ್ನನ್ನು ಬರೀ ಟೀಚರ್ ಅಂತಷ್ಟೇ ಅನ್ಕೋಬೇಡ, ಒಬ್ಳು ಒಳ್ಳೆ ಫ್ರೆಂಡ್ ಅನ್ಕೋ. ನಿಜ ಹೇಳು, ನಿನಗೇನಾಗಿದೆ? ಮಿಸ್, ಅದು
ಅಂಜು, ವಿಷಯ ಮುಚ್ಚಿಟ್ಟು ಸುಳ್ಳು ಹೇಳಿದ್ರೆ ನನ್ನ ಮೇಲೆ ಆಣೆ. ಅಂಜು ಅಂಜು ಏನಾಯ್ತಮ್ಮ? ಯಾಕೆ ಗಳ್ತಿದ್ಯಾ? ಮಾತಾಡಂಜು. ಈ ಅಳು ಮೌನ ಇಲ್ಲ ನನ್ನ ಪ್ರಶ್ನೆಗಳಿಗೆ ಉತ್ತರ ಅಲ್ಲ. ನೋಡು, ಎಂಥದೇ ಸಮಸ್ಯೆ ಆಗ್ಲಿ ನಿನ್ ಜೊತೆ ನಾನಿರ್ತೀನಿ. ಆದ್ರೆ ನೀನ್ ಸತ್ಯ ಅನ್ಕೊಂಡ್ರೆ ಅದ್ ಇನ್ನಷ್ಟು ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಏನಾಗಿದೆ ಅಂತ ಹೇಳ್ಬಿಡುಮ್ಮ. ನಾನು ದಿನ ಸ್ಕೂಲಿಗೆ ಬರುವಾಗ ಏರಿಯಾ XMLA ಅವ್ರ ಮಗ ರಾಕಿ ನನಗೆ ತುಂಬಾ ತೊಂದರೆ ಕೊಡ್ತಾನೆ, ರೇಗಿಸ್ತಾನೆ. ಜೊತೆಗೆ ಇವತ್ತು ಸಂಜೆ ಇಲ್ಲಿಗೆ ಬರ್ಬೇಕು ತಾನೆ, ಅವಾಗೆ ತಗೊಂಡು ಹೋಗ್ತೀನಿ. ನನಗೆ ಈ ವಿಷಯ ಮನೇಲಿ ಹೇಳಕ್ಕೂ ಭಯ, ನಿಮ್ಮ ಹತ್ರ ಹೇಳಕ್ಕೂ ಭಯ ಆಗ್ತಿತ್ತು. ಇದೇ ಎಲ್ಲ ಹೆಣ್ಮಕ್ಳು ಮಾಡೋ ತಪ್ಪು. ಅಲ್ಲ ಅಂಜು, ಅವನು ನಿನ್ಗೆ ಇಷ್ಟೆಲ್ಲ ತೊಂದರೆ ಮಾಡ್ತಾ ಇದ್ದಾಗ ಈ ವಿಷಯನ ಮೊದಲು ನಿನ್ ಮನೇಲಿ ಹೇಳ್ಬೇಕಲ್ವಾ? ನಿನಗ್ ಮನೇಲಿ ಹೇಳೋದಕ್ ಭಯ ಆದ್ರೆ ಅಟ್ಲೀಸ್ಟ್ ನೀನ್ ಟೀಚರ್ಸ್ ಹತ್ರ ಆದ್ರೂ ಹೇಳ್ಬೇಕಲ್ವಾ? ಇಲ್ಲ ಅಂದ್ರೆ ಆ ರಾಖಿ ಅಂತ ಹುಚ್ಚು ನಾಯಿಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ನಾಳೆ ಬೇರೆ ಹೆಣ್ಮಕ್ಳು ಕೂಡ ದಾರಿಲಿ ಓಡಾಡೋಕೆ ಹೆದರ್ಕೊಡ್ತಾರೆ. ಅವನ ಬಗ್ಗೆ ನಾನು ನಿಮ್ಗೆಲ್ಲ ಹೇಳ್ಬಿಟ್ಟಿದ್ದೀನಿ, ಆದ್ರೂ ಅವ್ನು ನಂಗೆ ಏನ್ ಮಾಡ್ತಾನೋ ಅನ್ನೋ ಭಯ ಆಗ್ತಿದೆ. ಅಂಜು, ಭಯ ಪಡ್ಬೇಡ. ನಿನ್ ಜೊತೆ ನಿನ್ ಫೇವ್ರೆಟ್ ಟೀಚರ್ ಇದ್ದಾಳೆ. ಅದ್ ಯಾರು ನಿನಗ್ ತೊಂದರೆ ಕೊಡ್ತಾರೋ ನಾನು ನೋಡೇ ಬಿಡ್ತೀನಿ. ಅವನ್ XMLA ಮಗ ಆದ್ರೇನು, CM ಮಗ ಆದ್ರೇನು. ಈಗ ಎಲ್ಲಿ ಸಿಗ್ತಾನ ಅವನು? ಇಲ್ಲ, ಸ್ಕೂಲ್ ಹತ್ರ ಇರೋ ಪಾರ್ಕ್ ಹತ್ರ ಇರ್ತಾನೆ ಮಿಸ್. ಸರಿ ಬಾ, ಅವನನ್ನ ಮೀಟ್ ಮಾಡ್ಕೊಂಡ್ ಬರೋಣ. ಮಿಸ್ ಅದು ಅಂಜು, ನೀನೇನು ಹೆದರ್ಕೋಬೇಡ. ಈಗ ನಿನ್ ಜೊತೆ ಇರೋದು ನಿನ್ ಟೀಚರ್. ಬಾ. ಸುಮ್ಮನೆ ಸಮಸ್ಯೆ ಮಾಡ್ಕೊಡಿ. ಅವ್ರ ತಂಟೆಗೆ ಹೋಗೋದು ಬೇಡ, ಸುಮ್ಮನೆ ಇರಿ. ನೋಡಿ, ನೀವು ನನ್ನ ಜೊತೆ ಬರೋ ಹಾಗಿದ್ರೆ ಬನ್ನಿ, ಇಲ್ಲ ಕ್ಯಾಂಟೀನಲ್ಲಿ ಕೂತ್ಕೊಂಡು ಕಾಫಿನೋ ಟೀನೋ ಕುಡೀರಿ. ಇವತ್ತು ಆ ರಾಕಿ ಗ್ರಾಚಾರನ ನಾನು ಬಿಡಿಸ್ತೀನಿ. ಬಾ ಅಂಜು.